ಹಾಗೆ ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಬರೋಣ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಟ ಚೇತನ್ ಪೋಸ್ಟ್ ವಿಚಾರವಾಗಿ ಈಗ ಪ್ರವೀಣ್ ಶೆಟ್ಟಿ ಕರವೇ ಬಣದಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ನಟ ಚೇತನ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಚಲನಚಿತ್ರ ಮಂಡಳಿಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಚಲನಚಿತ್ರ ಮಂಡಳಿ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಏನಿದೆ ಪತ್ರದಲ್ಲಿ? ನಟ ಚೇತನ್ನನ್ನ ಗಡೀಪಾರು ಮಾಡಲೇಬೇಕು ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಡಾಕ್ಟರ್ ರಾಜ್ ಸಮಾಧಿಗೆ 2.5 ಎಕರೆ ಜಾಗದ ಬಗ್ಗೆ ಪ್ರಶ್ನೆ ಮಾಡಿದ್ದ ಚೇತನ್ಗೆ ಈಗ ಕಂಟಕ ಶುರುವಾಗಿದೆ. ನೋಡಿ, ಕರ್ನಾಟಕದ ಸಾಂಸ್ಕೃತಿಕ ಐಕಾನ್, ಕನ್ನಡಿಗದ ಕಣ್ಮನಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಧಕ್ಕೆ ತರುವಂತಹ ಪ್ರಶ್ನೆ ನಡೆದಿದೆ. ಕನ್ನಡಿಗರು ಸುಮ್ಮನಿರಲ್ಲಾರಿ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ನಟ ಚೇತನ್ ಅಹಿಂಸಾ ಅವರು ಡಾಕ್ಟರ್ ರಾಜ್ ಸಮಾಧಿ ವಿಚಾರವಾಗಿ ಹಾಕಿರುವಂತಹ ಒಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ ಇಂದ ಈಗ ರಾಜ್ಯಾದ್ಯಂತ ಕಿಚ್ಚು ಹೆಚ್ಚಾಗ್ತಾ ಇದೆ. ಕೇವಲ ಮಾತಿನ ಚಕಾಮಕಿಯಷ್ಟೇ ಅಲ್ಲದೆ ಇದೀಗ ಪ್ರತಿಭಟನೆಗೆ ಮುತ್ತಿಗೆ ಹಾಕಿ ಗಡೀಪಾರು ಮಾಡಬೇಕು ಅಂತ ಕೂಡ ಆಗ್ರಹಕ್ಕೆ ಹೋಗಿ ಹಂತಕ್ಕೆ ತಲುಪಿದೆ. ಈ ವಿವಾದ ಯಾಕೀಗೆ ಇದೇ ರೀತಿ ಒಂದು ಸ್ಪಷ್ಟ ಮಾಹಿತಿಯನ್ನ ಕೊಡ್ತಾ ಇಲ್ಲ? ಯಾಕಂದ್ರೆ ಕನ್ನಡಿಗರ ಪಾಲಿಗೆ ಡಾಕ್ಟರ್ ರಾಜ್ ಕೇವಲ ಒಬ್ಬ ನಟನಾಗಿರಲಿಲ್ಲ. ಅವರು ಇನ್ನೆಲ್ಲದ ಅಸ್ಮಿತೆ ಕಂಠೀರವ ಸ್ಟುಡಿಯೋದಲ್ಲಿರುವ ಅವರ ಪುಣ್ಯಭೂಮಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯ ನೆಲೆಯಾಗಿತ್ತು. ಇಂತಹ ಭಾವನಾತ್ಮಕ ವಿಚಾರಕ್ಕೆ ಕೈ ಹಾಕಿದಂತಹ ಚೇತನ್ ವಿರುದ್ಧ ಸಹಜವಾಗಿ ಕನ್ನಡಿಗರು ಮತ್ತು ಕನ್ನಡ ಪರ ಸಂಘಟನೆಗಳು ಆಕ್ರೋಶಗೊಂಡಿವೆ. ಆದರೆ ಚೇತನ್ ರವರ ಈ ಹೇಳಿಕೆಯನ್ನ ಖಂಡಿಸಿ ಪ್ರವೀಣ್ ಶೆಟ್ಟಿ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ, ಕರವೇ ಕಾರ್ಯಕರ್ತರು ಇವಾಗ ಏನು ಮಾಡಿದ್ದಾರೆ, ಬೆಂಗಳೂರು ಫಿಲಂ ಚೇಂಬರ್ ಅಥವಾ ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಏನು ಮಾಡಿದ್ದಾರೆ, ಮುತ್ತಿಗೆಯನ್ನು ಹಾಕಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಚೇತನ್ ವಿರುದ್ಧ ಘೋಷಣೆಯನ್ನ ಕೂಗ್ತಾ, ಧಿಕ್ಕಾರಗಳನ್ನ ಕೂಗ್ತಾ, ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಆಗಿದೆ, ನಾವು ಸಹಿಸೋದಿಲ್ಲ ಎಂದು ಕಿಡಿಕಾರಿದ ಪ್ರವೀಣ್ ಶೆಟ್ಟಿ ಬಣದವರು ಈಗ ಚೇತನ್ನ ಪದೇ ಪದೇ ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿಯನ್ನ ಕದಡುವನ್ನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ. ಆದರೆ ಚಲನಚಿತ್ರ ಮಂಡಳಿ ಪದಾಧಿಕಾರಿಗಳ ಜೊತೆಗೆ ಚರ್ಚಿಸಿದ ನಂತರ ಈಗ ಪ್ರತಿಭಟನಾಕಾರರನ್ನ ಹಾಗೂ ನಟ ಚೇತನ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕೂಡ ಪಟ್ಟು ಹಿಡಿದಿದ್ದಾರೆ ಕರವೇ ಕಾರ್ಯಕರ್ತರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.